watching Jashway Things. So today we are going to talk about your hair care concerns and hair fall issues. Many of you have messaged me personally and have commented about your hair care issues. So let's talk about it today. ತುಂಬ ಜನ ನಂಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರ ಕನ್ನಡದಲ್ಲಿ ಕೂಡ ವಿಡಿಯೋ ಮಾಡಿ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಕನ್ನಡದಲ್ಲಿ ಕೂಡ ಮಾತಾಡ್ತಿರ್ತೀನಿ. ಸೊ ಹಿಯರ್ ಐ ಆಮ್ today to give you 10 basic tips to get your hair strong and control your hair fall. So today I am going to do a quick tip video, and regarding all the content I will do a video in the next detailed video sessions. So let's start about it. So the first thing is food. So they say healthy hair growth starts from inside. The healthy hair growth and whatever issues you face, the first thing is food. ದಿನ ನೀವು ಫುಡ್ ತಿಂತೀರ, ಫುಡ್ಡಲ್ಲಿ ನೀವು ಏನೇನು ಇನ್ಕ್ಲೂಡ್ ಮಾಡ್ಕೋತೀರೋ ಅದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಫುಡ್ಡಲ್ಲಿ ಪ್ರೋಟೀನ್ ರಿಚ್ ಫುಡ್ ಇರಲಿ, ಆಮೇಲೆ ಬಯೋಟಿನ್ ಇರಲಿ, ಜಿಂಕ್ ಇರಲಿ, ಪೊಟ್ಯಾಷಿಯಮ್ ಇರಲಿ, ಕ್ಯಾಲ್ಶಿಯಮ್ ಇರಲಿ, ಇವೆಲ್ಲ ಇನ್ಕ್ಲೂಡ್ ಆಗಿರೋ ಫುಡ್ ಇದ್ದರೆ ನಿಮಗೆ ನಿಜವಾಗ್ಲೂ ಹೆಲ್ತ್ ಇಶ್ಯೂಸ್ ಬರೋದು ಭಾಳನೇ ಅವಾಯ್ಡ್ ಆಗುತ್ತೆ. ಬಿಕಾಸ್ ನಿಮ್ಮ ಹೇರಲ್ಲಿ ನರಿಶ್ಮೆಂಟ್ ಸಿಗುತ್ತೆ ಆ್ಯಂಡ್ ನ್ಯೂಟ್ರಿಷನ್ ಕೂಡ ಸಿಗುತ್ತೆ. ಸೊ ನಿಮ್ಮ ಫುಡ್ನ ಚೂಸ್ ಮಾಡಿಬಿಟ್ಟು ತಿನ್ನಿ. ಆದಷ್ಟು ಹೇರ್ ಫಾಲ್ ಇಶ್ಯೂಸ್ ತುಂಬ ಇರೋರಿಗೆ ಆರ್ ಡ್ಯಾಂಡ್ರಫ್ ತುಂಬ ಇರೋರಿಗೆ ದಯವಿಟ್ಟು ಜಂಕ್ ಫುಡ್ನ ಅವಾಯ್ಡ್ ಮಾಡಿ. ಜಂಕ್ ಫುಡ್ ನೀವು ತಿನ್ನೋಕ್ಕೆ ಆಗಲ್ಲ ಅಂತಲ್ಲ, ಯು ಹ್ಯಾವ್ ಯೋರ್ ಹೋಲ್ ಲೈಫ್ ಟು ಈಟ್ ಯೋರ್ ಜಂಕ್ ಫುಡ್, ಬಟ್ ಜಸ್ಟ್ ದಟ್ ಅವಾಯ್ಡ್ ವೆನ್ ಯು ಆರ್ ಫೇಸಿಂಗ್ ಹೇರ್ ಫಾಲ್ ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಹೇರ್ so that it will look beautiful and you will look beautiful with your hair. The second is water. So how much you drink water matters a lot. ಹೇರ್ ಕೇರ್ ಇಶ್ಯೂ ಒಂದೇ ಇಲ್ಲ, ನಿಮ್ಮ ಬಾಡಿನಲ್ಲಿ ಯಾವುದೇ ಇಶ್ಯೂ ಇರಲಿ, ನೀವು ಎಷ್ಟು ನೀರು ಕುಡಿತೀರಾ, ನಿಮ್ಮನ್ನ ನೀವು ಹೈಡ್ರೇಟೆಡ್ ಆಗಿ ಇಟ್ಕೊಂಡಿದ್ರೋ ಇಲ್ವೋ ಅನ್ನೋದು ಭಾಳನೇ ಮುಖ್ಯ ಆಗುತ್ತೆ. ಸೊ ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್. ಡ್ರಿಂಕ್ ಅಟ್ಲೀಸ್ಟ್ 7 to 8 ಗ್ಲಾಸಸ್ ಆಫ್ ವಾಟರ್. ಮಕ್ಕಳಿದ್ರೆ ಮನೆಯಲ್ಲಿ ದಯವಿಟ್ಟು ಇವಾಗಿಂದನೇ ಅಭ್ಯಾಸ ಮಾಡಿ ಪ್ಲೀಸ್ ಅವ್ರಿಗೆ ಜಾಸ್ತಿ ನೀರು ಕುಡಿಯೋದನ್ನು. ಆ್ಯಂಡ್ ಡ್ಯೂರಿಂಗ್ ದಿಸ್ ಕೋವಿಡ್ ಸೆಷನ್ ಆ್ಯಂಡ್ ಪ್ಯಾಂಡಮಿಕ್ ಸೀಸನ್ ನೀವು ಆದಷ್ಟು ಹಾಟ್ ವಾಟರ್ ಆ್ಯಂಡ್ ವಾರ್ಮ್ ವಾಟರ್ ಕುಡಿದ್ರೆ ಒಳ್ಳೆಯದು. ಬಿಕಾಸ್ ಇಟ್ ರಿಯಲಿ ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್. ಆ್ಯಂಡ್ ನಿಮ್ಮ ಗಂಟ್ಲಲ್ಲಿ ಏನಾರ ಸಿಕ್ಕಾಕೊಂಡಿದ್ರೆ ಆರ್ ನಿಮಗೆ ಕಾಫ್ ಬರೋದೇನಾರ ಇದ್ದರೆ ದಟ್ ವಿಲ್ ರಿಯಲಿ ಗೆಟ್ ಅವಾಯ್ಡೆಡ್. ಸೊ ಜಾಸ್ತಿ ನೀರು ಕುಡೀರಿ. ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್, ಕೀಪ್ ಯೋರ್ ಹೇರ್ ಹೈಡ್ರೇಟೆಡ್ ಆ್ಯಂಡ್ ಕೀಪ್ ಯೋರ್ ಸ್ಕಿನ್ ಹೈಡ್ರೇಟೆಡ್. ದ ಥರ್ಡ್ ಒನ್ ಇಸ್ ಸ್ಟೈಲಿಂಗ್ ಟೂಲ್ಸ್. ಸೊ ತುಂಬ ಜನ ಫಂಕ್ಷನ್ಸ್ಗಾಗಲಿ ಪಾರ್ಟೀಸ್ಗಾಗಲಿ ಸ್ಟೈಲಿಂಗ್ ಟೂಲ್ಸ್ಗಳನ್ನ ಯೂಸ್ ಮಾಡ್ತಿರ್ತೀರ. ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ನ್ಯಾಚುರಲ್ ಹೇರ್, ಇಟ್ಸ್ ನಾಟ್ ಯು ನಾಟ್ ನ್ಯಾಚುರಲ್ ಹೇರ್, ವಾಟ್ ಇಸ್ ದೇರ್ ಇನ್ ಇಟ್ ಅಲ್ಲ. ವೈ ಯು ಹ್ಯಾವ್ ಟು ಲುಕ್ ಲೈಕ್ ಅದರ್ ಪೀಪಲ್, ಆರ್ ವೈ ಯು ಹ್ಯಾವ್ ಟು ಲುಕ್ ಲೈಕ್ other people's straight hair and then you have to look good. You will look good how you are. So better keep that in your mind. So styling tools na adashtu kami ಮಾಡಿ, because heat ಬಿದ್ದಷ್ಟು ನಿಮ್ಮ ಹೇರ್ ಥಿನ್ ಆಗುತ್ತೆ. ಥಿನ್ ಆದಷ್ಟು ನರಿಶ್ಮೆಂಟ್ ಕಮ್ಮಿ ಆಗುತ್ತೆ ಆ್ಯಂಡ್ ಹೇರ್ ಫಾಲ್ ಇಶ್ಯೂಸ್ ಗ್ಯಾರಂಟಿ ಇದ್ದೇ ಇರುತ್ತೆ. ಸೊ ಸ್ಟೈಲಿಂಗ್ ಟೂಲ್ಸ್ ಯೂಸ್ ಮಾಡಲೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಹೇರ್ ಫಾಲ್ ಇಶ್ಯೂಸ್ ಇರೋರು ಆದಷ್ಟು ಸದ್ಯಕ್ಕೆ ಅವಾಯ್ಡ್ ಮಾಡಿ. ನಿಮ್ಮ ಹೇರ್ ಫಾಲ್ ಇಶ್ಯೂಸ್ ಎಲ್ಲ ಕಂಟ್ರೋಲಿಗೆ ಬಂದು ಆದಮೇಲೆ ಯೂಸ್ ಮಾಡೋದನ್ನು ಕಮ್ಮಿ ಮಾಡಿ, ಅದನ್ನು ಅಭ್ಯಾಸ ಮಾಡ್ಕೊಬೇಡಿ. ವಾರಕ್ಕೊಂದ್ಸಲ ಯೂಸ್ ಮಾಡೋದು, 15 ಡೇಸ್ಗೊಂದ್ಸಲ ಯೂಸ್ ಮಾಡೋದಾದ್ರೆ ಇಟ್ಸ್ ರಿಯಲಿ ಟಫ್. ಸೊ ಸ್ಟೈಲಿಂಗ್ ಟೂಲ್ಸ್ ಯೂಸ್ ಮಾಡೋಕ್ಕೂ ಮುಂಚೆ ಹೇರ್ ಪ್ರೊಟೆಕ್ಟಿಂಗ್ ಸ್ಪ್ರೇ ನೀವು ಯೂಸ್ ಮಾಡಿದ್ರೆ ಬಹಳ ಒಳ್ಳೆಯದು. ಅದಿಲ್ಲ ಅಂತ ಆದರೆ ನ್ಯಾಚುರಲ್ ಆಲಿವೆರಾ ಜೆಲ್ ಯೂಸ್ ಮಾಡ್ಕೋಬೋದು. ಜಸ್ಟ್ ಅಪ್ಲೈ ಮಾಡಿ, ಫಾರ್ಮ್ ರಬ್ ಮಾಡಿ ಆ್ಯಂಡ್ ಜಸ್ಟ್ ಅಪ್ಲೈ ಆ್ಯಂಡ್ ದೆನ್ ಹೇರ್ ಸ್ಟ್ರೈಟ್ನರ್ ಆಗಲಿ, ಕರ್ಲರ್ ಆಗಲಿ, ಆರ್ ಬ್ಲೂ ಡ್ರೈಯರ್ ಆಗಲಿ ನೀವು ಯೂಸ್ ಮಾಡ್ಬೋದು. ಬಟ್ ಮೈ ಅಡ್ವೈಸ್ ಇಸ್ ಆದಷ್ಟು ಅವಾಯ್ಡ್ ಮಾಡಿ. ಫೋರ್ತ್ ಒನ್ ಇಸ್ ಬ್ರಷಿಂಗ್ ಯೋರ್ ಸ್ಕ್ಯಾಲ್ಪ್. ಸೊ ನಿಮ್ಮ ಸ್ಕ್ಯಾಲ್ಪ್ನ ಬ್ರಷ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಹೇರ್ ಫಾಲ್ ಕನ್ಸರ್ನ್ಸ್ ಇರೋದು, ಟ್ಯಾಂಗಲ್ಸ್ ಇರೋರು ಈ ಥರ ಬ್ರಷ್ನ ದಯವಿಟ್ಟು ಅವಾಯ್ಡ್ ಮಾಡಿ. ದಪ್ಪ ಬಾಚಣಿಗೆ ತೊಗೊಳ್ಳಿ, ದಪ್ಪ ಕೂದಲು ತೊಗೊಳ್ಳಿ, ಬ್ರಾಡ್ ಆಗಿರೋದನ್ನು ತೊಗೊಳ್ಳಿ. ಈ ಥರ ತೊಗೊಂಡು ನೀವು ಬಾಚ್ಕೊಂಡ್ರೆ ನಿಮ್ಮ ಹೇರ್ ಫಾಲ್ ಇಶ್ಯೂಸ್ ಬಹಳ ಕಂಟ್ರೋಲಿಗೆ ಬರುತ್ತೆ. ಈ ಸಣ್ಣ ಬಾಚಣಿಗೆ ಯೂಸ್ ಮಾಡ್ಕೊಳ್ತಿರೋರಿಗೆ ಬಹಳನೇ ಕಷ್ಟ ಆಗುತ್ತೆ. ಯಾಕಂದರೆ ಟ್ಯಾಂಗಲ್ಸ್ನ ನೀವು ಕಷ್ಟಪಟ್ಟು ತೆಗಿತಿರ್ತೀರ. ನೀವು ಆ ಥರ ಬಾಚಣಿಗೆ ಯೂಸ್ ಮಾಡ್ಕೋಬೇಕಾದ್ರೆ ನಿಮ್ಗೆ ತುಂಬ ಹೇರ್ ಫಾಲ್ ಆಗಿಬಿಡುತ್ತೆ. ಬರೀ ಸ್ನಾನ ಮಾಡಬೇಕಾದ್ರೆ ಅಂತಲ್ಲ, ನಿಮ್ಮ ಬ್ರಷ್ ಕೂಡ ಕನ್ಸರ್ನ್ ಆಗುತ್ತೆ. ಸೊ ಆ್ಯಂಡ್ ಮೆನಿ ಆಫ್ ಅಸ್ ವಾಟ್ ವಿ ವಿಲ್ ಡೂ ಇಸ್ ಜಸ್ಟ್ ಈಗ ತೊಗೊಳ್ತೀರಿ, ಹಿಂಗೆ ಬಾಚ್ಕೊಂಡು ಆದಮೇಲೆ ವಿಲ್ ಜಸ್ಟ್ ಪುಟ್ ಎ ಕ್ಲಿಪ್ ಆರ್ ಪೌಡ್ ಲೈಕ್ ದಿಸ್. ಸೊ ಮೆನಿ ಆಫ್ ಅಸ್ ವೋಂಟ್ ಟಚ್ ದಿಸ್ ಬ್ಯಾಕ್ ಪಾರ್ಟ್. So what we have to do is I will just show you. Night time before you go to bed, just ನಿಮ್ಮ ಹೇರ್ನ ಉಲ್ಟಾ ಮಾಡಿ and just brush this part like this. So minimum ಒಂದು 3 minutes ಇದನ್ನು ಹೀಗೆ ಫಾಲೋ ಮಾಡಿ ಬ್ರಷ್ ಮಾಡಿ. ಸೊ ನಮಗೆ ಹೇರ್ ಫಾಲ್ ಆಗೋದಕ್ಕೆ, ಕಂಟ್ರೋಲ್ ಆಗೋದಕ್ಕೆ that is also one reason, because your hair growth will be stimulated. ಸೊ ದಯವಿಟ್ಟು ಇದನ್ನು ಫಾಲೋ ಮಾಡಿ ನೈಟ್ ಟೈಮ್. It will really be helpful. Fifth tip is chemical treatment.
ಸೊ ತುಂಬ ಜನ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೋತೀರಾ, ಹೇರ್ ರಿಬಾಂಡಿಂಗ್ ಮಾಡಿಸ್ಕೋತೀರಾ, ಆ್ಯಂಡ್ ಹೇರ್ ಸ್ಮೂತ್ನಿಂಗ್ ಮಾಡಿಸ್ಕೋತೀರಾ, ಕೆರಾಟಿನ್ ಟ್ರೀಟ್ಮೆಂಟ್ ತೊಗೊತೀರಾ. ಮಾಡಿಸ್ಕೋಬೇಕಾದ್ರೆ ಚೆನ್ನಾಗಿರುತ್ತೆ, ಮಾಡಿಸ್ಕೊಂಡಾದ್ಮೇಲೂ ಚೆನ್ನಾಗಿರುತ್ತೆ, ಬಟ್ ಮಾಡಿಸ್ಕೊಂಡು ಸ್ವಲ್ಪ ದಿನಕ್ಕೆ ಹೇರ್ ಫಾಲ್ ಇಶ್ಯೂ ಕಾಡ್ತಿರುತ್ತೆ. ಸೊ ಅವ್ರು ಹೇಳ್ತಾರೆ ಇದೇ ಪ್ರಾಡಕ್ಟ್ ಯೂಸ್ ಮಾಡಿ ಮೇಡಮ್ ಅಂತ. ಇವತ್ತು ಯೂಸ್ ಮಾಡ್ತೀರಾ, ಇವತ್ತು ನಿಮ್ಮ ಹೇರ್ ಚೆನ್ನಾಗಿರುತ್ತೆ. ಟುಡೇ ಯು ಆರ್ ಇನ್ ಯೋರ್ 20s and 30s, ವೆನ್ ಯು ಬಿಕಮ್ 50s and 60s ಅಲ್ಲ, ಇಷ್ಟೇ ನಿಮ್ಮ ಕೂದಲು ಉಳಿಯೋದು. ಸೊ ಇದರಲ್ಲೇ ನೀವು ಪೋನಿ ಹಾಕೋಬೇಕು. ನಿಮ್ಮ ಸೈಡ್ ಇರುತ್ತಲ್ಲ, ಯೋರ್ ಬ್ಯಾಂಗ್ ವಿಲ್ ಬಿ ಯೋರ್ ಹೇರ್. ಸೊ ಎಲ್ಲ ಉದ್ರೋಗ್ಬಿಟ್ಟಿರುತ್ತೆ, ಇವತ್ತು ನಾಳೆ ಉದ್ರೋಗದೇ ಇರ್ಬೋದು, ಬಟ್ ವೆನ್ ಯು ಸ್ಟಾಪ್ ಯೂಸಿಂಗ್ ದಟ್ ಪ್ರಾಡಕ್ಟ್ಸ್, that will really affect you, because obviously you are applying chemical to your hair. ಸೊ ಕೆಮಿಕಲ್ ಯೂಸ್ ಮಾಡಿದ್ರೆ, ಫುಡ್ಡಲ್ಲಿ ಕೆಮಿಕಲ್ ಯೂಸ್ ಮಾಡ್ತೀರಾ, ಫುಡ್ಡಲ್ಲಿ ಕೆಮಿಕಲ್ ಯೂಸ್ ಮಾಡೋಲ್ಲ ಅಂದರೆ ಹೇರ್ಗೆ ಏನಕ್ಕೆ ಯೂಸ್ ಮಾಡ್ತೀರಾ, ಸ್ಕಿನ್ಗೆ ಏನಕ್ಕೆ ಯೂಸ್ ಮಾಡ್ತೀರಾ? ಯೂಸ್ ಮಾಡಲೇಬಾರ್ದು ಅಂತ ನಾನು ಹೇಳ್ತಿಲ್ಲ, ಬಟ್ ಆ ಥರ ಮಾಡಿದ್ರೆ ಯು ರಿಯಲಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಯೋರ್ ಹೇರ್. ಸೊ ನಾವು ನಾರ್ಮಲ್ ಪೀಪಲ್ಗಿನ್ನ ಟ್ರಿಪಲ್ ಅಷ್ಟು ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯೋರ್ ಹೇರ್, ಆ್ಯಂಡ್ ದಟ್ ಇಸ್ ಒನ್ ಥಿಂಗ್ ಐ ಡೋಂಟ್ ಸಜೆಸ್ಟ್. ಸೊ ಸ್ಟೈಲಿಂಗ್ or chemical treatment, you really have to avoid it if you're facing more hair fall. So fifth one is oiling. Oiling is very 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 important to your hair. So hot oil treatment ಮಾಡಿದ್ರೆ ಯಾವುದೇ ಹೇರ್ ಫಾಲ್ ಆದರೂ ಕಮ್ಮಿ ಆಗೇ ಆಗುತ್ತೆ, ಬಟ್ ಐ ಆಮ್ ಟೆಲಿಂಗ್ ಇಟ್ ವಿಲ್ ರಿಯಲಿ ಟೇಕ್ ಟೈಮ್ ಆ್ಯಂಡ್ ಯು ಶುಡ್ ಹ್ಯಾವ್ ಪೇಷನ್ಸ್. ಸೊ ಆಯಿಲಿಂಗ್ ಮಾಡಿ 1 ವೀಕ್ಗೆ 2 ವೀಕ್ಸ್ಗೆ ಯಾವ ಹೇರ್ ಫಾಲ್ ಕಂಟ್ರೋಲ್ ಆಗೋದು ಭಾಳ ಕಷ್ಟ. ಸೊ ವೆಯ್ಟ್ ಮಾಡಿ, 1 ಮಂತ್ವರೆಗೂ ನರಿಷ್ ಮಾಡಿ, ಯಾಕಂದರೆ ನೀವು ಆಲ್ರೆಡಿ ಅಷ್ಟು ಹಾಳು ಮಾಡ್ಕೊಂಬಿಟ್ಟಿದ್ದೀರಾ ಅಂದರೆ ಯು ರಿಯಲಿ ಹ್ಯಾವ್ ಟು ಗಿವ್ ಸಮ್ ಟೈಮ್ ಟು ಯೋರ್ ಹೇರ್ ಆ್ಯಂಡ್ ಯೋರ್ ಸ್ಕಿನ್, ರೈಟ್? ಸೊ ವಾಟ್ ಯು ಕ್ಯಾನ್ ಡೂ ಇಸ್, ಒಂದು ಬೌಲಲ್ಲಿ ಟೇಕ್ ಸಮ್ ಕ್ಯಾಸ್ಟರ್ ಆಯಿಲ್, ಆ್ಯಂಡ್ ಬರೀ ಕ್ಯಾಸ್ಟರ್ ಆಯಿಲ್ ಇಷ್ಟ ಆಗಲ್ಲ, ತುಂಬ ಸ್ಟಿಕ್ಕಿ ಇರುತ್ತೆ ಅಂತಂದರೆ ಯು ಕ್ಯಾನ್ ಆಲ್ಸೋ ಆ್ಯಡ್ ಸಮ್ ಕೊಕೊನಟ್ ಆಯಿಲ್ ಟು ಇಟ್. ಸೊ ಕ್ಯಾಸ್ಟರ್ ಆಯಿಲ್ ನೀವು 4 ಸ್ಪೂನ್ ತೊಗೊಳೋಂದರೆ ಕೊಕೊನಟ್ ಆಯಿಲ್ 2 ಸ್ಪೂನ್ನ ನೀವು ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ಸೊ ಬೇಕು ಅಂತ ಅನ್ನೋರು ನ್ಯಾಚುರಲ್ ಆಯಿಲ್ ಲೈಕ್ ಪೆಪ್ಪರ್ಮೆಂಟ್ ಆಯಿಲ್ ಆರ್ ಟೀ ಟ್ರೀ ಆಯಿಲ್ನ ಜಸ್ಟ್ 1 or 2 ಡ್ರಾಪ್ಸ್ ಹಾಕೋಬೇಕು, ಬಿಕಾಸ್ ಭಾಳನೇ ಗಾಢ ಇರುತ್ತೆ, ಅದು ಸ್ಮೆಲ್ ಕೂಡ ಭಾಳ ಗಾಢ ಇರುತ್ತೆ. ಆ್ಯಂಡ್ ವಿತ್ ದ್ಯಾಟ್ ವಿಟಮಿನ್ ಇ ಟ್ಯಾಬ್ಲೆಟ್ ಇಸ್ ವೆರಿ ವೆರಿ ಎಫೆಕ್ಟಿವ್ ಗೈಸ್. ಸೊ ಇದು ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, 10 or 12 ಟ್ಯಾಬ್ಲೆಟ್ ಇರೋದು. ಇಟ್ಸ್ ವೆರಿ ರೀಸನಬಲ್ ಆಲ್ಸೋ. ಸೊ ಅದನ್ನು ನೀವು ಮಿಕ್ಸ್ ಮಾಡಿ 1 ಟ್ಯಾಬ್ಲೆಟ್ನ ಬರೀ ಪೆನ್ನಲ್ಲಿ ಹಿಂಗೆ ಅಂದರೆ ಇಟ್ ವಿಲ್ ಜಸ್ಟ್ ಓಪನ್ ಆ್ಯಂಡ್ ಜಸ್ಟ್ ಪ್ರೆಸ್ ಮಾಡಿ ಅದರಲ್ಲಿರೋ ಆಯಿಲ್ ಎಲ್ಲ ಬಂದುಬಿಡುತ್ತೆ. ಸೊ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಆ್ಯಂಡ್ ಐ ಅಡ್ವೈಸ್ ನೀವು ಆಯಿಲ್ನ ಬಿಸಿ ಮಾಡೋದು ಬೇಡ ಗ್ಯಾಸಲ್ಲಿ. ಸೊ ಬಿಕಾಸ್ ಅದರಲ್ಲಿ ಇರೋ ಪೌಷ್ಟಿಕಾಂಶ ಎಲ್ಲ ಆವಿ ಆಗಿಬಿಡುತ್ತೆ, ಎವಾಪ್ರೇಟ್ ಆಗಿಬಿಡುತ್ತೆ. ಸೊ ಯೂಸ್ ಡಬಲ್ ಬಾಯ್ಲರ್ ಮೆಥಡ್. ಸೊ ಮೆನಿ ಆಫ್ ಯು ವಿಲ್ ನಾಟ್ ಬಿ ನೋಯಿಂಗ್ ವಾಟ್ ಇಸ್ ಡಬಲ್ ಬಾಯ್ಲರ್ ಮೆಥಡ್. ಸೊ ಡಬಲ್ ಬಾಯ್ಲರ್ ಮೆಥಡ್ ಬೇಸಿಕಲಿ ಈಸ್, ಒಂದು ಪಾತ್ರೆಯಲ್ಲಿ ಟೇಕ್ ಬಾಯ್ಲ್ಡ್ ವಾಟರ್, ಚೆನ್ನಾಗಿ ಕುದೀತಿರ್ಬೇಕು ನೀರು, ಆ ಕುದೀತಿರೋ ನೀರನ್ನ ಸೈಡ್ಗೆ ಇಟ್ಕೊಳ್ಳಿ, ಆ್ಯಂಡ್ ಈ ಮಿಕ್ಸ್ ಮಾಡಿದ ಎಲ್ಲದನ್ನು ಒಂದು ಬೌಲಲ್ಲಿ ತೊಗೊಂಡಿರ್ತೀರಲ್ಲ ಅದನ್ನು ಅದರಲ್ಲಿ ಇಡಿ. ಸೊ ಒಂದು 5 minutes ಬಿಟ್ಟರೆ ಅದು ಬಿಸಿ ಆಗುತ್ತೆ. ಸೊ ಆಯಿಲ್ ಬಿಸಿ ಆಯ್ತಲ್ಲ, ಟೇಕ್ ಕಾಟನ್, ಡಿಪ್ ಇಟ್, ಆ್ಯಂಡ್ ಎಲ್ಲ ಸ್ಟ್ರ್ಯಾಂಡ್ಸ್ಗೂ ನೀಟಾಗಿ ಅಪ್ಲೈ ಮಾಡಿ ಆ್ಯಂಡ್ ಮಸಾಜ್ ಮಾಡಿ. ಯು ಜಸ್ಟ್ ಹ್ಯಾವ್ ಟು ಮಸಾಜ್ ಯೋರ್ ಸ್ಕಾಲ್ಪ್ ವೆರಿ ವೆರಿ ನೈಸ್ಲಿ, ಆ್ಯಂಡ್ ಭಾಳ ರಿಲ್ಯಾಕ್ಸಿಂಗ್ ಕೂಡ ಆಗಿರುತ್ತೆ. ನಿಮ್ಮ ಮನೇಲಿ ನಿಮ್ಗೆ ಯಾರು ಮಸಾಜ್ ಮಾಡೋಕ್ಕೆ ಸಿಗಲಿಲ್ಲ ಅಂದರೆ ನೀವೇ ಮಾಡ್ಕೊಳ್ಳಿ, ಯಾರು ಮಾಡೋಕ್ಕೆ ಸಿಕ್ಕಿದ್ರೆ ಯು ಆರ್ ಲಕ್ಕಿ. So there are 3 areas. If you massage those areas, really it will help to stimulate your hair growth. So I will tell you what are those. So the first one is, so illi 3 finger itkonga this part. This is the part where you have to massage with oil. After that, keep your 3 fingers and this part. So that is the second point. The third point is another 3 finger. So that part. ಹಿಂಗಡೆ ಗೊತ್ತಾಗಲಿಲ್ಲ ಅಂದರೆ ಕೆಳಗಡೆಯಿಂದ ಇಟ್ಕೊಳ್ಳಿ. ಫ್ರಾಮ್ ದ ಬಾಟಮ್ 3 fingers ಆ್ಯಂಡ್ ದ್ಯಾಟ್ ಏರಿಯಾ. ಸೊ ಬೇಸಿಕಲಿ ಯು ಹ್ಯಾವ್ ಟು ಆಯಿಲ್ ದಿಸ್ ಲೈನ್, ದ ಫ್ರಂಟ್ ಲೈನ್, ಸೊ ದ ಪಾರ್ಟಿಷನ್ ಲೈನ್ ಆಯಿಲ್ ಮಾಡಿ. ಸೊ ಬೇಸಿಕಲಿ ದಿಸ್ ಫ್ರಂಟ್ ಲೈನ್ ಯು ಜಸ್ಟ್ ಹ್ಯಾವ್ ಟು ಆಯಿಲ್ ಇಟ್ ಆ್ಯಂಡ್ ಯು ಜಸ್ಟ್ ಹ್ಯಾವ್ ಟು ಮಸಾಜ್. ಸೊ ಆಯಿಲಿಂಗ್ ಮಾಡಿ ಆದಮೇಲೆ ಸೊ ನೀವು ಸ್ಟೀಮ್ ತೊಗೋಬೇಕು. ಮನೇಲಿ ಸ್ಟೀಮರ್ ಇದ್ದರೆ ಓಕೆ, ಸ್ಟೀಮರ್ ಇಲ್ವಾ ಇಟ್ಸ್ ಓಕೆ. ಟೇಕ್ ಅ ಟವಲ್, ಕಾಟನ್ ಟವಲ್, ಆ್ಯಂಡ್ ಡಿಪ್ ಇಟ್ ಇನ್ ಹಾಟ್ ವಾಟರ್, ಆ್ಯಂಡ್ ಫುಲ್ ಹಿಂಡ್ಬಿಡಿ, ಆ್ಯಂಡ್ ದೆನ್ ಕಟ್ಕೊಂಡು ಫುಲ್ ಗಂಡು ಕಟ್ತಿರಲ್ಲ ಹೇರ್ ವಾಶ್ ಆದಮೇಲೆ ಆ ಥರ ಕಟ್ಕೊಳ್ಳಿ. ಸೊ ಲಿವ್ ಇಟ್ ಫಾರ್ 30 minutes ಆ್ಯಂಡ್ ದೆನ್ ವಾಶ್ ಯೋರ್ ಹೇರ್. ಸೊ ಬೇಸಿಕಲಿ ಐ ರೆಕಮೆಂಡ್ ನಿಮ್ಮ ಹೇರ್ನ ಓವರ್ ನೈಟ್ ಆಯಿಲ್ ಮಾಡೋದನ್ನು, ಬಿಕಾಸ್ 1 or 2 hours ಅಷ್ಟೊಂದು ನರಿಶ್ಮೆಂಟ್ ಏನು ಸಿಗೋಲ್ಲ. ಓವರ್ ನೈಟ್ ಮಾಡಿದ್ರೆ ಆ್ಯಕ್ಚುಲಿ ಎವ್ರಿ ಡೇ ಮಾಡ್ಕೋಬೇಕು. ಐ ಆಮ್ ವೆರಿ ಶೂರ್ ದ್ಯಾಟ್ ಮೆನಿ ಆಫ್ ಅಸ್ ರಿಮೆಂಬರ್ ಅವರ್ ಚೈಲ್ಡ್ಹುಡ್, ಅವರ್ ಮದರ್ಸ್, ಅವರ್ ಪೇರೆಂಟ್ಸ್ ಅವ್ರು ತುಂಬಾ ಆಯಿಲ್ ಮಾಡಿ ಹಚ್ಚಿ ಬೆಳೆಸಿರೋದಕ್ಕೆ ಇಷ್ಟರ ಮಟ್ಟಿಗೆ ಇದೆ ಅಂತ ಅಂದ್ಕೊಂಡಿರ್ತೀವಿ. ಸೊ ಇನ್ನು ಮುಂದೆ ಹಾಗೆ ಇರಬೇಕಂದ್ರೆ ಓವರ್ ನೈಟ್ ನೀವು ಆಯಿಲಿಂಗ್ ಮಾಡಿಕೊಂಡು ನೆಕ್ಸ್ಟ್ ಡೇ ಶ್ಯಾಂಪೂ ಮತ್ತು ಕಂಡೀಷ್ನರಿಂದ ಸ್ನಾನ ಮಾಡಿ. ಸೊ ಆಯಿಲಿಂಗ್ ಇಸ್ ಎ ಮಸ್ಟ್. ಸೊ ದ 7th one is shampoo or conditioner. ಸೊ ನೀವು ಯಾವ ಶ್ಯಾಂಪೂ ಯೂಸ್ ಮಾಡ್ತಿದ್ದೀರಾ, ಯಾವ ಕಂಡೀಷ್ನರ್ ಯೂಸ್ ಮಾಡ್ತಿದ್ದೀರಾ, ದ್ಯಾಟ್ ಆಲ್ಸೋ ಮ್ಯಾಟರ್ಸ್ ಫಾರ್ ಯೋರ್ ಹೇರ್ ಫಾಲ್ ಆರ್ ಡ್ಯಾಂಡ್ರಫ್ ಇಶ್ಯೂಸ್. ಸೊ ನಮಗೆಲ್ಲರಿಗೂ ಗೊತ್ತು, ನಾವು ಭಾಳನೇ ಕೆಮಿಕಲ್ ಇರೋ ಶ್ಯಾಂಪೂಗಳನ್ನ ಯೂಸ್ ಮಾಡ್ತಿರ್ತೀವಿ, ಆ್ಯಂಡ್ ಅದನ್ನೇ ದಿನಾಗಲೂ ಗೊತ್ತಿರೋದನ್ನು ಪ್ಯಾರಾಬಿನ್ ಫ್ರೀ, ಇಲ್ಲದೇ ಇರೋದನ್ನು ಕೆಮಿಕಲ್ ಫ್ರೀ, ಇಲ್ಲದೇ ಇರೋದನ್ನು ನಾವು ಅದನ್ನು ಬಳಸ್ತಿರ್ತೀವಿ. ಸೊ ಅದಿಲ್ಲದೇ ಎಷ್ಟೊಂದು ಆಪ್ಷನ್ಸ್ ಇದೆ ಗೈಸ್ ಮಾರ್ಕೆಟಲ್ಲಿ. ರಿಸರ್ಚ್ ಮಾಡಿ, ರಿವ್ಯೂಸ್ ನೋಡಿ. ಹರ್ಬಲ್ ಆಯಿಲ್ ಸಿಗುತ್ತೆ, ನ್ಯಾಚುರಲ್ ಶ್ಯಾಂಪೂ ಸಿಗುತ್ತೆ, ಹರ್ಬಲ್ ಶ್ಯಾಂಪೂ ಸಿಗುತ್ತೆ, ಆದಷ್ಟು ಅದನ್ನು ಬಳಸಿ. ಇಲ್ಲಾಂದರೆ ಮನೇಲಿ ಹೋಮ್ ಮೇಡ್ ಶ್ಯಾಂಪೂಸ್ ಎಷ್ಟೊಂದು ಸಿಗುತ್ತೆ. ಯು ಕ್ಯಾನ್ ಜಸ್ಟ್ ಡೂ ದ್ಯಾಟ್.
shampoo ಮಾಡಿ ಆದಮೇಲೆ conditioning is a must, so it will really give nourishment to your hair. So conditioning is a must. So first you have to shampoo your hair, and what I personally do is, so I'll put some quantity of shampoo in a mug and I'll add some water to it. Let's say like a 1:4 ratio. So ಆಮೇಲೆ I'll just add 1 drop of aloe vera gel, so it will keep my hair silky. So aloe vera gel will really keep your hair silky. ಆ್ಯಂಡ್ ನೀವು ಆಲಿವೆರಾ ಜೆಲ್ನ ಹೇರ್ ಆಯಿಲಿಂಗ್ ಮಾಡ್ಕೋಬೇಕಾದ್ರೆ ಆಯಿಲಿಂಗಲ್ಲಿ ಕೂಡ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೋದು. ಅಷ್ಟು ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಶ್ಯಾಂಪು ಮಾಡ್ಕೊಳ್ಳಿ. ಸೊ ಕೆಮಿಕಲ್ ಇರೋದು ಅಟ್ಲೀಸ್ಟ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಸೊ ದಟ್ ಈಸ್ ಶಾಂಪೂಯಿಂಗ್ ಆ್ಯಂಡ್ ಕಂಡೀಷನಿಂಗ್. ಸೊ ದ 8th one is hair trimming. So hair trimming is a must once in 6 months at least. ಸೊ ಫುಲ್ ಕಟ್ ಮಾಡದಿರು 1 inch ಕಟ್ ಮಾಡ್ಕೋಬೋದು. ಸೊ ಬೇಸಿಕಲಿ ವಾಟ್ ಹ್ಯಾಪನ್ಸ್ ಇಸ್ ವೆನ್ ಯು ಎಕ್ಸ್ಪೋಸ್ ಯೋರ್ ಹೇರ್ ಟು ದ ಸನ್, dust and dirt will secrete on scalp or tip of your hair. ಸೊ ಮಧ್ಯದಲ್ಲಿ ಅಷ್ಟೊಂದು ಇರಲ್ಲ, ಬಿಕಾಸ್ ನೀವು ಆದಷ್ಟು ಬಾಸ್ತಿರ್ತೀರ. ಸೊ ಟಿಪ್ ನೀವು ಹಾಗೆ ಬಿಟ್ಬಿಟ್ಟಿರ್ತೀರಲ್ಲ, ವೆನ್ ಯು ಕೀಪ್ ಯೋರ್ ಹೇರ್ ಲೈಕ್ ದಿಸ್, ಇಲ್ಲೆಲ್ಲ ನ್ಯಾಚುರಲ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಮಾತ್ರ ಡಸ್ಟ್ ಆ್ಯಂಡ್ ಡರ್ಟ್ ಜಾಸ್ತಿ ಇರುತ್ತೆ. ಸೊ ಯು ರಿಯಲಿ ಹ್ಯಾವ್ ಟು trim your hair at least 1 or 2 inches once in 3 to 4 months or maximum 6 months to avoid your hair fall. ಸೊ ಇದರಿಂದ ಹೇರ್ ಫಾಲ್ ಭಾಳ ಕಂಟ್ರೋಲ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಬಟ್ ದಟ್ ಇಸ್ ಆಲ್ಸೋ ಒನ್ ಹೇರ್ ಕೇರ್ ಟ್ರಿಕ್ ವಿಚ್ ಯು ಕ್ಯಾನ್ ಫಾಲೋ. ಸ್ಪ್ಲಿಟ್ ಎಂಡ್ಸ್ ಇರೋದು ಭಾಳ ಕಂಟ್ರೋಲ್ ಆಗುತ್ತೆ. ಸ್ಪ್ಲಿಟ್ ಎಂಡ್ಸ್ ಎಲ್ಲಿ ಬರುತ್ತೆ, ಟಿಪ್ಪಲ್ಲಿ ತಂದು ಬರೋದು, ಸ್ಕ್ಯಾಲ್ಪಲ್ಲಿ ಅಲ್ಲ. ಸೊ ವೆನ್ ಯು ಕಟ್ ದ ಟಿಪ್, ಸ್ಪ್ಲಿಟ್ ಎಂಡ್ಸ್ ವಿಲ್ ಬಿ ಕಟ್. 9th one is frequent washing. Some people are very much obsessed of frequently washing their hair. So they think that if they wash the hair every day, the hair will be clean. So no, it's actually a myth. So you have to wash your hair only 3 to 4 times a week, that's it, not every day, because there are some natural oils in your hair which really help and stimulate your hair growth. So if you wash those natural oils every day, there is no use of applying outer oils, because ಒಳಗಡೆ ಪ್ರೊಡ್ಯೂಸ್ ಆಗ್ತಿರ್ಬೇಕಾದ್ರೆ ಹೊರಗಡೆ ನೀವು ಅಪ್ಲೈ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ರೂ ಕೂಡ ಒಳಗಡೆ ಇರೋದು ಹೆಲ್ಪ್ ಆಗುತ್ತೆ, ರೈಟ್? ಸೊ ದಟ್ ಈಸ್ ಒನ್ ಥಿಂಗ್. ಯು ರಿಯಲಿ ಹ್ಯಾವ್ ಟು stop washing your hair every day and wash it just 2 to 3 times a week. That is enough. The last 10th tip is tension-free life. Don't take unnecessary tensions in life. There are tensions for all of us. It's not that only you have tension, you have work pressure, or you have family pressure, whatever may be the reason. So start doing tension-free exercises or tension-free yoga, meditation, which will really help you relieve your stress. So stress ಇದ್ದರೆ ಹೇರ್ ಫಾಲ್ ಇಶ್ಯೂಸ್ ತುಂಬಾ ಇರುತ್ತೆ. ನೀವು ಯಾವುದೇ ಮೆಡಿಕೇಶನ್ ತೊಗೊಳ್ಳಿ, ನೀವು ಎಷ್ಟೇ ನ್ಯಾಚುರಲ್ ರೆಮಿಡೀಸ್ ಮಾಡಿ, ಸ್ಟ್ರೆಸ್ ಇಟ್ಕೊಂಡ್ರೆ ನಿಮ್ಗೆ ಅದು ಸರಿ ಹೋಗಲ್ಲ. ಐ ಆಮ್ ಟೆಲ್ಲಿಂಗ್. ಸೊ ಯು ರಿಯಲಿ ಹ್ಯಾವ್ ಟು ಬಿ ಸ್ಟ್ರೆಸ್ಫುಲ್ ಆಲ್ ದ ಟೈಮ್. ವೆನ್ ಎವರ್ ಯು ಗೆಟ್ ಸ್ಟ್ರೆಸ್, ಟೇಕ್ a deep breath and inhale and exhale. So do that for 10 seconds. That will really help. And keep smiling always, so that you will never get tension so easily, or your body or your mind or your brain or your soul won't get attracted to tension so much. So these are the 10 tips which you can follow to control your hair fall. So there are some other tips which I have to tell, but not in this video. I'll make a separate video and I'll send it to you all about hair care issues. So now, thank you, bye bye, keep supporting, keep watching. You are watching Just Way Things.